ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ನಮ್ಮ ಸ್ಟಾರ್ ನಟರು ಸಿನಿಮಾದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಹಣವನ್ನು ಸಂಪಾದನೆ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಗಳೆಂದರೆ ಜಾಹೀರಾತಿನಲ್ಲಿ ನಟಿಸೋದು ಕೂಡ ಒಂದು. ಮೊದಲು ಜಾಹೀರಾತು ಅಂದರೆ ಕೇವಲ ಬಾಲಿವುಡ್ ಕ್ರಿಕೆಟಿಗರು ಮಾತ್ರ ಕಾಣಿಸ್ಕೊಳ್ತಿದ್ರು ಕಣ್ರಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಸ್ಗಳು ಕೂಡ ಕಾಣಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಚಾರವೇ ಹೌದು. ಹಾಗೂ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಕೆ ಹೊರಟಿರೋದು ಕೂಡ ಇದೆ. ಕನ್ನಡ ಚಿತ್ರರಂಗದಲ್ಲಿ ಜಾಹೀರಾತಿನಲ್ಲಿ ನಟಿಸೋದಕ್ಕೆ ಹೆಚ್ಚಿನ ಸಂಭಾವನೆಯನ್ನು ಪಡೆಯುವ ನಟ ಯಾರು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಬನ್ನಿ. ತಡೀರಿ, ನಾವು ಯೂಟ್ಯೂಬ್ನಲ್ಲಿ ಆಗ್ತಿರೋ ವಿಡಿಯೋಗಳ ಸಂಖ್ಯೆ ಹೆಚ್ಚಾಗ್ತಿದೆ ಹೊರತು ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಯಾಕೋ ಏನೋ ಹೆಚ್ಚಾಗ್ತಾನೆ ಇಲ್ಲ. ದಯವಿಟ್ಟು ನಾವು ಮಾಡ್ತಿರೋ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಎಲ್ಲ ವಿಡಿಯೋಗೂ ಇದೇ ರೀತಿ ಪ್ರೋತ್ಸಾಹಿಸಿ. ಹಾಗಾದರೆ ಬನ್ನಿ. ರಿಯಲ್ ಸ್ಟಾರ್ ಉಪೇಂದ್ರ ಫಿಲಂ ಇಂಡಸ್ಟ್ರಿಗೆ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸನ್ನು ಹೊತ್ತಿ ಬಂದ ಉಪೇಂದ್ರ ಇಂದು ಭಾರತೀಯ ಚಿತ್ರರಂಗದ ಅತ್ಯಂತ ಯಶಸ್ವಿ ನಿರ್ದೇಶಕ ಕೂಡ ಹೌದು. ಈಗಾಗಲೇ ಅವರ ನಿರ್ದೇಶನದಲ್ಲಿ UI ಸಿನಿಮಾ ತಯಾರಾಗ್ತಿದೆ. ಇನ್ನು ಸಾಕಷ್ಟು ಜಾಹೀರಾತಿನಲ್ಲಿ ಉಪ್ಪಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲೂ ವಾಕ್ಮೈಟ್ ಜಾಹೀರಾತು ಇವಿ ಸದ್ದನ ಮಾಡಿತ್ತು ಕಣ್ರಿ. ನಿಂತಲ್ಲೇ ನಿಲ್ಬೇಡ, ನೀ ಬೀಳ್ತೀನಿ ಅಂತ ಹೆದರಬೇಡ, ಕನಸನ್ನ ಕರದಲ್ಲಿ ಹೋಗು, ಕನಸಿಗೆ ಬಣ್ಣ ನೀಡು, ರೂಪ ಕೊಟ್ಟು ರೆಕ್ಕೆ ಕಟ್ಟು, ಕನಸನ್ನ ಮಾಡು ನನಸು ಅನ್ನೋ ಸಾಲನ್ನ ವಿಶೇಷವಾಗಿ ಉಪೇಂದ್ರ ಅವರೇ ಬರೆದು ಆಡಿದ್ರಂತೆ. ಇವುಗಳ ಜೊತೆ SK ಸ್ಟೀಲ್ಸ್ ಹಾಗೂ ದೇಸಿಪಾತ್ ಇಂತಹ ಜಾಹೀರಾತುಗಳು ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಉಪೇಂದ್ರ ಅವರು ಒಂದು ಜಾಹೀರಾತಿಗೆ ಬರೋಬ್ಬರಿ 75 ಲಕ್ಷಗಳನ್ನ ಪಡಿತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಉಪೇಂದ್ರ ಅವರ ನಂತರದ ಈ ಸ್ಥಾನದಲ್ಲಿ ಶಿವಣ್ಣ ಕಾಣಿಸ್ಕೊಳ್ತಾರೆ. 60 ವರ್ಷ ದಾಟಿದ ಶಿವಣ್ಣನವರ ಎನರ್ಜಿಯನ್ನು ಯಾರು ಬೀಟ್ ಮಾಡೋಕ್ಕಾಗಲ್ಲ. ಇತ್ತೀಚೆಗಂತೂ ಆಡು ಮುಟ್ಟದ ಸೊಪ್ಪಿಲ್ಲ, ಶಿವಣ್ಣ ಮಾಡದಲ್ಲಿರೋ ಪಾತ್ರವೇ ಇಲ್ಲ ಹಾಗೆ ಆಗಿಬಿಟ್ಟಿದೆ. ಶಿವಣ್ಣ ನಟನ ಜೊತೆಗೆ ಹಲವಾರು ಜಾಹೀರಾತಿನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಅವರ ಜಾಹೀರಾತುಗಳಾದ ಕಲ್ಯಾಣ್ ಜ್ಯುವೆಲರ್ಸ್, ಅಮೃತ್ ನವನಿ, ಗೋದ್ರೇಜ್ ಎಕ್ಸ್ಪರ್ಟ್ ಇನ್ನಿತರ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ನೀವು ನಂಬ್ತೀರಾ? ಶಿವಣ್ಣ ಬರೋಬ್ಬರಿ 10 ವರ್ಷದಿಂದ ಕಲ್ಯಾಣಿ ಜ್ಯುವೆಲರ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಇದು ಕಾಮನ್ ಅನಿಸ್ಬೋದು, ಆದರೆ ಇದು ಸುಲಭವಲ್ಲ. ಇತ್ತೀಚೆಗೆ ಬಂದಂಥ RCB ಅನ್ಬಾಕ್ಸ್ನಲ್ಲಿ ಮತ್ತೆ ಶಿವಣ್ಣ ಗ್ಯಾಂಗ್ಸ್ಟರ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ರು. ಸದ್ಯಕ್ಕೆ ಒಂದು ಜಾಹೀರಾತಿನಲ್ಲಿ ನಟಿಸೋದಕ್ಕೆ ಬರೋಬ್ಬರಿ 1 ಕೋಟಿ ರೂಪಾಯಿಗಳನ್ನ ಶಿವಣ್ಣ ಪಡಿತಾರೆ ಅನ್ನೋ ಮಾಹಿತಿ ಇದೆ. ಈ ಲಿಸ್ಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಇದ್ದಾರೆ. ಹೌದು, ಹೆಚ್ಚಾಗಿ ಸಿನಿಮಾಗಳಲ್ಲಿ ಹಾಗೂ ಸಿನಿಮಾದ ಪ್ರಚಾರ ಕಾರ್ಯಗಳಲ್ಲಿ ಕಾಣಿಸಿಕೊಳ್ಳುವ ಡಿ ಬಾಸ್ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದು ಕಡಿಮೆನೆ. ಆದರೂ ಕೂಡ ದೇಸಿ ಸಂಸ್ಥೆಗಳ ಜಾಹೀರಾತಿನಲ್ಲಿ ದರ್ಶನ್ ನಟಿಸಿದ್ದಾರೆ. ರಾಮ್ರಾಜ್ ಪಂಚೆ ಹುಟ್ಟು ರಾಮ್ರಾಜ್ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ರು. ಇನ್ನು ಜಾಹೀರಾತಿಗಾಗಿ ನಟ ದರ್ಶನ್ 1 ಕೋಟಿ ಸಂಭಾವನೆಯನ್ನು ಪಡಿತಾರಂತೆ. ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಹಿಟ್ ಆಗಿದ್ದು ನೂರಾರು ಜಾಹೀರಾತುಗಳು ಅವರನ್ನು ಹುಡುಕಿಕೊಂಡು ಬಂದವು. ದೊಡ್ಡ ಬ್ರ್ಯಾಂಡ್ ಕಂಪನಿಗಳು ಶೆಟ್ಟರ ಬೆನ್ನ ಹಿಂದೆ ಬಿದ್ವು. ಆದರೆ ರಿಷಬ್ ಶೆಟ್ಟರು ಅಳಿದು ತೂಗಿ ತಮಗಿಷ್ಟವಾದ ಜಾಹೀರಾತನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದು ಬೇರೆ ಯಾವುದೂ ಅಲ್ಲ, ರಾಮರಾಜ್ ಬಟ್ಟೆ. ಹೌದು, ರಿಷಬ್ ಶೆಟ್ಟರು ಯಾವ ಜಾಹೀರಾತಿನಲ್ಲೂ ಕಾಣಿಸಿಕೊಂಡೇ ಇರಲಿಲ್ಲ. ಆದರೆ ಇದು ಅವರ ಮೊದಲ ಜಾಹೀರಾತು. ರಿಷಬ್ ಶೆಟ್ಟರು ಹೇಳಿ ಕೇಳಿ ಪಂಚ ಸ್ಟಾರ್. ಕಾಂತಾರ ಸಿನಿಮಾದಲ್ಲಿ ಕಾಡುಬೆಟ್ಟ ಶಿವನಾಗಿದ್ದ ರಿಷಬ್ ಶೆಟ್ಟಿ ಇಡೀ ಸಿನಿಮಾದಲ್ಲೇ ಪಂಚೆಲ್ಲೇ ಮಿಂಚಿದ್ರು. ಸಿನಿಮಾದ ವರ್ಕ್ ಶುರು ಆದಮೇಲೂ ಕೂಡ ಪಂಚೆಲ್ಲೇ ಕಾಣಿಸಿಕೊಂಡಿದ್ರು. ಹೀಗಾಗಿ ರಿಷಬ್ ಶೆಟ್ಟರಿಗೆ ರಾಮರಾಜ್ ಬಟ್ಟೆಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗುವಂಥ ಅವಕಾಶ ಕೂಡ ಸಿಕ್ತು. ದೊರೆತಿರೋ ಮಾಹಿತಿ ಪ್ರಕಾರ ರಿಷಬ್ ಶೆಟ್ಟಿ ಈ ಜಾಹೀರಾತಿಗಾಗಿ ಬರೋಬ್ಬರಿ 1.5 ಕೋಟಿ ಸಂಭಾವನೆಯನ್ನು ಪಡಿತಾರಂತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅವರು ಹಣ ಪಡ್ಕೊಂಡು ಕೂಡ ಸಾಕಷ್ಟು ಕಮರ್ಷಿಯಲ್ ಬ್ರ್ಯಾಂಡ್ಗಳನ್ನ ಜಾಹೀರಾತಿನಲ್ಲಿ ನಟಿಸಿದ್ರು. ಆದರೆ ಅದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಸರ್ಕಾರಿ ಮತ್ತು ರೈತ ಸಂಬಂಧಿ ಜಾಹೀರಾತಿನಲ್ಲಿ ಯಾವುದೇ ಹಣವನ್ನು ಪಡೆಯದೆ ನಟಿಸಿದ್ರು ಕೂಡ. ಕನ್ನಡ ಚಿತ್ರರಂಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅತಿ ಹೆಚ್ಚು ಜಾಹೀರಾತಿನಲ್ಲಿ ನಟಿಸಿರೋ ಸ್ಟಾರ್ ನಟರಲ್ಲಿ ಒಬ್ಬರು. ಇನ್ನು ನಮ್ಮೆಲ್ಲರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಜಾಹೀರಾತಿಗಾಗಿ ಬರೋಬ್ಬರಿ 2 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಿದ್ರು ಅನ್ನೋ ಮಾಹಿತಿ ಇದೆ. ಇವರ ನಂತರದ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಇವರ ಸ್ಟೈಲಿಶ್ ಲುಕ್ಕಿಗೆ ಬ್ರ್ಯಾಂಡ್ಗಳು ಉಟ್ಕೊಂಡು ಬರ್ತವೆ. ಅಪ್ಪು ಅವರ ರೀತಿಯಲ್ಲೇ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚು ಜಾಹೀರಾತಿನಲ್ಲಿ ನಟಿಸಿದ ಸ್ಟಾರ್ ನಟರಲ್ಲಿ ಸುದೀಪ್ ಕೂಡ ಒಬ್ಬರು. ಹೆಚ್ಚಾಗಿ ಕಿಚ್ಚ ಸುದೀಪ್ ಎಲ್ಲ ಭಾಷೆಗಳಲ್ಲಿಯೂ ಚಿರಪರಿಚಿತ. ಇದೇ ಕಾರಣಕ್ಕೆ ಹೆಚ್ಚು ಜಾಹೀರಾತಿನ ಸಂಸ್ಥೆಗಳು ಕಿಚ್ಚ ಸುದೀಪ್ ಅವರನ್ನ ಅಪ್ರೋಚ್ ಮಾಡ್ತವೆ. ಇನ್ನು ಜಾಹೀರಾತಿಗಾಗಿ ಕಿಚ್ಚ ಸುದೀಪ್ ಬರೋಬ್ಬರಿ 4 ಕೋಟಿ ಸಂಭಾವನೆಯನ್ನು ಪಡಿತಾರಂತೆ. ಇನ್ನು ಕೊನೆಗೆ ನಂಬರ್ 1 ಸ್ಥಾನದಲ್ಲಿರೋದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ತಮ್ಮ ರಾಕಿಂಗ್ ಸ್ಟಾರ್ ಯಶ್. KGF ಸೀರೀಸ್ ಸಿನಿಮಾಗಳು ಬಿಡುಗಡೆ ಆದಮೇಲೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶ್ ಅವರು ತಮ್ಮ ಬೇಡಿಕೆಯನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಬಹುತೇಕ ಹೆಚ್ಚಿನ ಬ್ರ್ಯಾಂಡ್ಗಳು ಯಶ್ ಅವರನ್ನೇ ಅಪ್ರೋಚ್ ಮಾಡ್ತವೆ. ಇತ್ತೀಚೆಗೆ ಯಶ್ ಅವರು ಕಾಣಿಸಿಕೊಂಡಂಥ ಪೆಪ್ಸಿ ಜಾಹೀರಾತು ಭಾರಿ ವೈರಲ್ ಆಗಿತ್ತು ಕೂಡ. ಇನ್ನು ಯಶ್ ಅವರು ಒಂದು ಜಾಹೀರಾತಿಗಾಗಿ ಬರೋಬ್ಬರಿ 7 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಇದೇ ರೀತಿಯಾದ ಎಲ್ಲ ಮಾಹಿತಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್ ಶಶಿ.